ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ, ಮಂಗಳೂರು ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ರುಚಿಯಲ್ಲಿ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಂಗಳೂರು ಶೈಲಿಯಲ್ಲಿ ಮಶ್ರೂಮ್ ಗೀ ರೋಸ್ಟ್ ನೋಡಿ, ತುಂಬಾ ರುಚಿಯಾಗಿರ್ತದೆ. ನೋಡಿ, ನೋಡುವಾಗ್ಲೇ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ರೆಸ್ಟೋರೆಂಟ್ಗಳಲ್ಲೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿಂದ್ರೆ ತುಂಬಾ ಒಳ್ಳೇದಲ್ವಾ. ನೋಡಿ, ಅದೇ ಟೇಸ್ಟ್ ಅಲ್ಲಿ ನೋಡಿ, ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ರುಚಿಯಲ್ಲಿ ನಾನು ಮಶ್ರೂಮ್ ಗೀ ರೋಸ್ಟ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನೋಡಿ ಹೇಗೆ ಬಂದಿದೆ ನೋಡಿ ಮಶ್ರೂಮ್ ಗೀ ರೋಸ್ಟ್, ತುಂಬಾ ಚೆನ್ನಾಗಿರ್ತದೆ. ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೇನೆ. ಹಾಗೆ ನನ್ನ ಚಾನಲ್ ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ, ನಾನು ಚೆಕ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ನೋಡಿ. ಮಶ್ರೂಮ್ ನೋಡಿ, ಒಂದು 600 ಗ್ರಾಮ್ಸ್ ನಷ್ಟು ಮಶ್ರೂಮ್ ತಗೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ನೋಡಿ, ತುಂಬಾ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು. ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡಿ, ಒಂದು 10 ರಿಂದ 18 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ, ಮತ್ತೊಂದು 1/4 ಸ್ಪೂನ್ ಅಷ್ಟು ಮೆಂತೆ. ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಲಿಕ್ಕೆ ಉಂಟು. ಸ್ವಲ್ಪ ಇದು ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ತುಪ್ಪ ಹಾಕೊಂಡೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಮೊದಲಿಗೆ ಇದು ಇದು ಮೆಂತೆ ಮತ್ತು ಸಾಸಿವೆಯನ್ನು ಹಾಕೊಳ್ತೇನೆ ನಾನು. ನೋಡಿ, ಮೆಂತೆ ಹಾಕೊಳ್ತಾ ಇದ್ದೇನೆ ನೋಡಿ. ಮೆಂತೆ ಸ್ವಲ್ಪ ಫ್ರೈ ಆಗುವಾಗ ಉಳಿದಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ತೇನೆ ನಾನು. ನೋಡಿ, ಮೆಂತೆ ಹಾಕೊಂಡೆ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಹೇಳಿ. ಅದು ಫ್ರೈ ಆಗುವಾಗ ಉಳಿದಿರುವ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೊಂಡು ಎಲ್ಲ ಒಟ್ಟಿಗೆ ಹಾಕೊಂಡು ನಾನು ಫ್ರೈ ಮಾಡ್ಕೊಂಡು ತಗೊಳ್ತೇನೆ. ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ಇದನ್ನೀಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಆಯ್ತು. ಇದು ಬ್ಯಾಡಗಿ ಮೆಣಸು ಉಂಟಲ್ಲ, ಅಷ್ಟೊಂದು ಖಾರ ಇರುವುದಿಲ್ಲ. ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ, ಕಲರ್ ಬರ್ತದೆ ಚೆನ್ನಾಗಿ. ಆದ್ರೆ ಅಷ್ಟೊಂದು ನಿಮ್ಗೆ ಖಾರ ಏನು ಆಗುದಿಲ್ಲ. ನಿಮ್ಗೆ ಕರಿಮೆಣಸು ಇದ್ರೆ ಒಂದು 1/4 ಸ್ಪೂನ್ ಅಷ್ಟು ಕರಿಮೆಣಸು ಕೂಡ ಇದೇ ಟೈಮ್ ಅಲ್ಲಿ ಫ್ರೈ ಮಾಡುವಾಗ ಹಾಕೊಳ್ಬಹುದು. ನಾನು ಕರಿಮೆಣಸು ಇಲ್ಲದ ಕಾರಣ ಪೌಡರ್ ಹಾಕೊಳ್ತೇನೆ. ಮತ್ತೆ ಕೊನೆಯಲ್ಲಿ ಸ್ವಲ್ಪ ಕರಿಮೆಣಸಿನ ಪೌಡರ್ ಹಾಕೊಳ್ತೇನೆ. ನೀವು ಕರಿಮೆಣಸಿದ್ರೆ ಈ ಟೈಮ್ ಅಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಕರಿಮೆಣಸು ಕೂಡ ಹಾಕೊಳ್ಬಹುದು ಇದಕ್ಕೇನೆ, ಮಸಾಲಕ್ಕೇನೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ಇದು ಗೀ ರೋಸ್ಟ್. ಮ್ಯಾಂಗ್ಳೂರ್ ಗೀ ರೋಸ್ಟ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ನೋಡಿ. ನೋಡಿ, ಈಗ ಇದು ಫ್ರೈ ಮಾಡಿ ಎಲ್ಲ ಆಗಿದೆ. ಇದನ್ನು ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನೊಂದು 4 ಎಸಳು ಬೆಳ್ಳುಳ್ಳಿ, ಮತ್ತೊಂದು ಸಣ್ಣ ಲಿಂಬೆ ಗಾತ್ರದಷ್ಟು ಇದು ಟ್ಯಾಮ್ರಿನ್ ಹಾಕೊಳ್ತಾ ಇದ್ದೇನೆ. ಮತ್ತೊಂದು ಸಣ್ಣ ಪೀಸ್ ನೋಡಿ ಶುಂಠಿ ಹಾಕೊಂಡೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಕೂಡ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಫೈನ್ ಆಗ್ತದೆ ಅಷ್ಟು ಫೈನ್ ಅಲ್ಲಿ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಫೈನ್ ಆಗಿ ರುಬ್ಕೊಳ್ಬೇಕು ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ರುಬ್ಕೊಂಡು ತರ್ತೇನೆ ನಾನು ನೋಡಿ. ಈ ತರ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಈಗ ನಾನು ಒಂದು ಕಡಾಯಿಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೇನೆ. ನೋಡಿ, ತುಪ್ಪ ಹಾಕೊಂಡು ಈ ಕಟ್ ಮಾಡಿ ಇಟ್ಟಿರುವಂತಹ ಮಶ್ರೂಮ್ ಅನ್ನು ಸ್ವಲ್ಪ ಫ್ರೈ ಬಾಡಿಸ್ಕೊಂಡು ತೆಗಿತೇನೆ ನಾನು. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ತಗೊಳ್ಬೇಕು. 600 ಗ್ರಾಮ್ಸ್ ನಷ್ಟು ಮಶ್ರೂಮ್ ಉಂಟು ಇದ್ರಲ್ಲಿ. ನಾನು 600 ಗ್ರಾಮ್ಸ್ ಮಶ್ರೂಮ್ ತಗೊಂಡಿದ್ದೇನೆ. ಇದು ಸ್ವಲ್ಪ ಚೆನ್ನಾಗಿ ಬಾಡ್ಬೇಕು. ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕೊಂಡೆ ನಾನು ಫ್ರೈ ಮಾಡುವಾಗನೇ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ
ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗಿತೀನಿ ನಾನು. ನೋಡಿ ಇದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದೇ ಪಾತ್ರೆಯಲ್ಲಿ ನಾನು ಇದೇ ಕಡಾಯಲ್ಲಿ ಮತ್ತೆ ತುಪ್ಪ ಹಾಕೊಳ್ತಾ ಇದ್ದೇನೆ. ನೋಡಿ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪದಲ್ಲೇ ಮಾಡೋದು ಇದು. ಗೀ ರೋಸ್ಟ್ ಅಂತ ಹೇಳಿದ ಮೇಲೆ ತುಪ್ಪದಲ್ಲೇ ಮಾಡೋದು. ತುಪ್ಪದಲ್ಲೇ ಮಾಡಿದ್ರೆ ಅದು ಗೀ ರೋಸ್ಟ್ ಫ್ಲೇವರ್ ಬರೋದೇ ತುಪ್ಪದಿಂದ. ನೋಡಿ ಇದಕ್ಕೆ ಒಂದ್ ಸ್ವಲ್ಪ ಕರಿ ಲೀವ್ಸ್ ಮತ್ತು ಒಂದು ದೊಡ್ಡದೊಂದು ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕೆಂಪಾಗುವ ತನಕ ಫ್ರೈ ಆಗ್ಬೇಕು. ನೋಡಿ ಚೆನ್ನಾಗಿ ನೋಡಿ ಅರೋಮಾ ಬರುವ ತನಕ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ ಎಲ್ಲ. ಈಗ ಈ ಗ್ರೈಂಡ್ ಮಾಡಿರುವಂತಹ ಮಸಾಲವನ್ನು ಹಾಕೊಳ್ತಾ ಇದ್ದೀನಿ. ಮಸಾಲ ತುಂಬಾ ನೀರ್ ಮಾಡ್ಕೊಳ್ಬಾರ್ದು. ತುಂಬಾ ನೀರಾದ್ರೆ ಉಂಟಲ್ಲ ಮತ್ತೆ ನಿಮ್ಗೆ ಅದು ಇದು ಡ್ರೈ ಆಗ್ಲಿಕ್ಕೆ ತುಂಬಾ ಹೊತ್ತು ತಗೊಳ್ತದೆ. ಅದಕ್ಕಾಗಿ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಕೂಡ ಹಾಕೊಂಡೆ ನಾನು. ತುಂಬಾ ಹಾಕೊಳ್ಬಾರ್ದು. ತುಂಬಾ ನೀರಾದ್ರೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ ಅಂತ ಅಷ್ಟೇ. ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ತುಪ್ಪ ಜಾಸ್ತಿ ಹಾಕಿದ್ರೇನೆ ಚೆನ್ನಾಗಿ ಬರುದು. ನೋಡಿ ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿ ಇದು ಕುದಿಯುವಾಗ ಉಂಟಲ್ಲ ಇಡೀ ಇದೆಲ್ಲ ಆಗ್ತದೆ, ಗ್ಯಾಸ್ ಅಲ್ಲೆಲ್ಲ ಸ್ವಲ್ಪ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡ್ಬೇಕು. ನೋಡಿ ತುಪ್ಪ ಹಾಕೊಳ್ತಾ ಇದ್ದೀನಿ ಮತ್ತೆ. ನೋಡಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹೇಳ್ಕೊಳ್ತದೆ ಇದಕ್ಕೆ ಮಸಾಲಕ್ಕೆ, ಸ್ವಲ್ಪ ಜಾಸ್ತಿನೇ ಹೇಳ್ಕೊಳ್ತದೆ. ನೋಡಿ ಚೆನ್ನಾಗಿ ಮಸಾಲ ಉಂಟಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ತುಪ್ಪ ಎಲ್ಲ ಉಂಟಲ್ಲ ಈ ಮಸಾಲೆಯಿಂದ ಬಿಟ್ಕೊಂಡು ಬರ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಮತ್ತೆ ತುಪ್ಪ ಹಾಕೊಂಡೆ. ನೋಡಿ ತುಪ್ಪ ಇಷ್ಟು ಹಾಕಿದ್ರೇನೆ ಅದು ಟೇಸ್ಟ್ ಬರೋದು ನಿಮ್ಗೆ, ಗೀ ರೋಸ್ಟ್ ಇದು ಟೇಸ್ಟ್ ಬರುದು. ಅದಕ್ಕಾಗಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಮುಚ್ಚಿಡ್ತಾ ಇದ್ದೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಹೇಳಿ ಮಸಾಲ. ಅದು ಇಲ್ಲದ್ರೆ ಇಡೀ ಗ್ಯಾಸ್ ಅಲ್ಲೆಲ್ಲ ಇಡೀ ಆಗ್ತದೆ. ಗೀ ರೋಸ್ಟ್ ಮಾಡುವಾಗ ಉಂಟಲ್ಲ ಅದು ಸ್ವಲ್ಪ ಇದಾಗ್ತದೆ. ಮುಚ್ಚಿಟ್ಟಿದ್ದೆ. ನೋಡಿ ಈಗ ಫ್ರೈ ಮಾಡಿರುವಂತಹ ಮಶ್ರೂಮ್ ಅನ್ನು ಹಾಕೊಳ್ತಾ ಇದ್ದೇನೆ. ನೋಡಿ ತುಪ್ಪದಲ್ಲಿ ಫ್ರೈ ಮಾಡಿರುವ ಮಶ್ರೂಮ್ ಕೂಡ ಹಾಕೊಂಡೆ. ಇನ್ನೀಗ ನೋಡಿ ಇದು ಡ್ರೈ ಆಗಿ ಬಂದಿದಲ್ಲ, ಇದು ನೀನು ಚೆನ್ನಾಗಿ ಕುದಿಯುವಾಗ ಉಂಟಲ್ಲ ಪುನಃ ನೀರಾಗ್ತದೆ. ಪುನಃ ಅದ್ರ ನೀರೆಲ್ಲ ಬಿಟ್ಕೊಳ್ತದೆ. ನೋಡಿ ಮತ್ತೆ ಮುಚ್ಚಿಟ್ಕೊಂಡೆ. ನೋಡಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ನೋಡಿ ಈಗ ಸ್ವಲ್ಪ ನೋಡಿ ಅದ್ರ ನೀರು ಸ್ವಲ್ಪ ಬಿಟ್ಕೊಂಡಿದೆ ಪುನಃ. ನೋಡಿ ಉಪ್ಪು ಸ್ವಲ್ಪ ಕಮ್ಮಿ ಉಂಟಂತ ಹೇಳಿ ಮತ್ತೆ ಉಪ್ಪು ಸ್ವಲ್ಪ ಹಾಕೊಂಡೆ. ಉಪ್ಪು ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕೊಂಡ್ರೆ ಆಯ್ತು. ಚೆನ್ನಾಗಿ ಫ್ರೈ ಆಗ್ಬೇಕಿದೆ. ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ. ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು. ನೋಡಿ ಇನ್ನು ಡ್ರೈ ಆಗಿ ಬರ್ಬೇಕಿದು. ನೋಡಿ ಡ್ರೈ ಆಗ್ತಾ ಉಂಟು. ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ಗೀ ರೋಸ್ಟ್. ನೋಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡೆ ನಾನು. 1 ಟೀ ಸ್ಪೂನ್ ನಷ್ಟು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೇನೆ. ಇದು ಸ್ವಲ್ಪ ಡ್ರೈ ಆಗ್ಬೇಕು. ಡ್ರೈ ಆದ್ರೇನೆ ಚೆನ್ನಾಗಿ ಬರುದು. ನೋಡಿ ಚೆನ್ನಾಗಿ ಬರ್ತದೆ. ನೋಡಿ ಈ ತರ ಬಂದಿದೆ. ನೋಡಿ ಡ್ರೈ ಆಗಿದೆ. ನೋಡಿ ಈ ತರ ಇರ್ಬೇಕು. ಗೀ ರೋಸ್ಟ್ ಅಂದ್ರೆ ಈ ತರ ಬರ್ಬೇಕು. ನೋಡಿ ಮಶ್ರೂಮ್ ಗೀ ರೋಸ್ಟ್ ಇದು ರೆಸ್ಟೋರೆಂಟ್ ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ಟೇಸ್ಟ್ ಅಲ್ಲಿ, ಸೇಮ್ ಟೇಸ್ಟ್ ಅಲ್ಲಿ ಬರ್ತದೆ ನಿಮ್ಗೆ. ನೋಡಿ ಸೂಪರ್ ಆಗಿ ಬಂದಿದೆ ಮಶ್ರೂಮ್ ಗೀ ರೋಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರ್ತದೆ ಮಶ್ರೂಮ್ ಗೀ ರೋಸ್ಟ್. ನೋಡಿ ವಿಡಿಯೋ ಇಷ್ಟ ಆದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.